ನಾನು ಹಣ ಕೊಟ್ಟಿದ್ ನಿಜ, ಆದ್ರೆ ಸೈಟ್ಗಲ್ಲ. ಟಿವಿ9ಗೆ ಕೋಗಿಲು ಅಕ್ರಮ ನಿವಾಸಿ ಶ್ರೀನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಸೀಂ ಹಾಗೂ ವಿಜಯ್ಗೆ ಹಣ ಕೊಟ್ಟಿದ್ದು ನಿಜ, ಆದ್ರೆ ಸೈಟ್ಗಲ್ಲ ಅಂತ ಹೇಳ್ತಿದ್ದಾರೆ. ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ನನ್ನನ್ನ ವಿಚಾರಣೆ ಮಾಡಿದ್ರು ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಅವ್ರನ್ನ ಏನ್ ಹೇಳಿದ್ದಾರೆ ಕೇಳಿ. ನನ್ನ ಜೊತೆಯಲ್ಲಿ ನಿನ್ನೆ ವಿಚಾರಣೆಗೆ ಹೋದಂಥವ್ರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ತಾವು ಕೂಡ ವಿಚಾರಣೆಗೆ ಹೋಗಿದ್ರಿ ಅಂತ, ತಮ್ಮನ್ನ ಪೊಲೀಸರು ಏನೇನು ಪ್ರಶ್ನೆಗಳನ್ನು ಕೇಳಿದ್ರು, ಮತ್ತೆ ತಾವು ಯಾರಿಗಾದ್ರೂ ಹಣವನ್ನು ಕೊಟ್ಟಿದ್ರಾ ಇಲ್ಲಿ ಮನೆಯನ್ನು ಕಟ್ಕೊಳ್ಳಿಕ್ಕೆ ಅಂತ? ಸರ್, ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. 19ದಿಂದ ನೀವು ನಮ್ಮ ಹಿಂದೆ ಇದ್ದೀರಾ, ಸಂಘಟನೆಯವರು ನಮ್ಮ ಹಿಂದೆ ಇದ್ದಾರೆ, ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ಅಲ್ಲಿ ಕೇಳಿದ್ದು ಇಷ್ಟೇ. ಅಲ್ಲಿ ನಮ್ಮನ್ನು ಕರೆದ್ರು ವಿಚಾರಣೆಗೆ. ಈಗ ವಿಜಯ್ ಅವರು, ವಸೀಮು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಾಗ ಇಲ್ಲಿ ಲೋಕಲ್ ಇರೋರು ಅಂತ ಒಂದು 10 ಜನ ಕರೆದು ಕೇಳಿದ್ರು, ಯಾರಿಗಾರು ದುಡ್ಡು ಕೊಟ್ಟಿದ್ರಾ, ಇಲ್ಲಿ ಕರೆಂಟ್ ಹೆಂಗೆ ಬಂತು, ನೀವು ಬಂದು ಎಷ್ಟು ವರ್ಷ ಆಯಿತು, ನಿಮ್ಮ ಪ್ರಾಪರ್ ಯಾವುದು, ಅಂದರೆ ನಿಮ್ಮ ಸ್ವಂತ ಊರು, ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಯಾವಾಗ ಬಂದ್ರಿ, ನಿಮಗೆ ಮನೆ ಕಟ್ಟೋದಕ್ಕೆ ಯಾರಿಗಾರು ದುಡ್ಡು ಕೊಟ್ಟಿದ್ರಾ ಏನು ಅಂತೆಲ್ಲ ಕೇಳಿದ್ರು. ಸರ್ಕಲ್ ಇನ್ಸ್ಪೆಕ್ಟ್ರು ಕೇಳಿದ್ರು, ಮತ್ತು ACP ಸಾಹೇಬರು ಕೇಳಿದ್ರು. ಅವ್ರಿಗೆಲ್ಲ ಮಾಹಿತಿ ಹೇಳಿದ್ವಿ, ಏನೇನು ಇಲ್ಲಿ ನಡೀತು ಅಂತೆಲ್ಲ ಹೇಳಿದ್ವಿ. ನನ್ನನ್ನು ಕೇಳಿದ್ದು ವಿಚಾರ, ನೀವು ಎಷ್ಟು ವರ್ಷ ಬಂದಿದ್ದು ಅಂತ ಹೇಳಿದಕ್ಕೆ ನಾನು ಇಲ್ಲೇ ಬಂಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ನಾನು ಇಲ್ಲೇ ಕಟ್ಕೊಂಡಿದ್ದು ನಿಜ ಸ್ವಾಮಿ ಅಂತ ಹೇಳಿದೆ. ಆಮೇಲೆ ದುಡ್ಡು ಯಾರಿಗಾರು ಕೊಟ್ಟಿದ್ರಾ ಅಂದರು. ಜಾಗಕ್ಕೆ ದುಡ್ಡು ಯಾರಿಗೂ ಕೊಟ್ಟಿಲ್ಲ. ನಾನು ಜಾಗಕ್ಕೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಆದರೆ ಶೀಟ್ ಕೊಟ್ಟಿದ್ದೆ. ನಾನು ಮನೆ ಹಾಕ್ಬೇಕಾದ್ರೆ ಶೀಟ್ ತಗೋಬೇಕಾಗಿತ್ತು. ನನಗೆ ಸೆಕೆಂಡ್ ಹ್ಯಾಂಡಲ್ ಶೀಟ್ ನನ್ನ ಹೊಸ ತಗೊಳ್ಳೋಕ್ಕೆ ಆಗಲ್ಲ ಅಂತೇಳಿ ಸೆಕೆಂಡ್ ಹ್ಯಾಂಡಲ್ ಶೀಟ್ ತಗೊಳ್ಳೋದಕ್ಕೆ ವಿಜಯ್ ಅವ್ರಿಗೆ ಸ್ವಲ್ಪ ಕೊಟ್ಟಿದ್ದೆ ಅಂತ ನಾನು ಹೇಳಿದೆ. ಅದನ್ನು ಅವ್ರ ಮಾಹಿತಿ ತಗೊಂಡು ನಮ್ಗೆ ಕಳಿಸಿದ್ರು. ಆಮೇಲೆ ಕರೆಂಟ್ ಹೇಗೆ ಬಂತು ಅಂತ ಕೇಳಿದ್ರು. ಕರೆಂಟು ಈ ಥರ ಯಾರೋ ಅಪ್ಪಣ್ಣನವ್ರು ಕರೆಂಟ್ ಕೊಟ್ಟರು ಅಂತ ಹೇಳಿದೆ. ಈ ಥರ ಕೇಳಿದ್ರು. ಸರ್, ತಾವು ಎಷ್ಟು ವರ್ಷಗಳ ಕಾಲ ಈ ಒಂದು ಬಂಡೆಯಲ್ಲಿ ಕೆಲಸ ಮಾಡಿದ್ರಿ? ಇಲ್ಲಿ ಮನೆಯನ್ನು ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಸರ್, ನಾನು 20 ವರ್ಷದಿಂದ ಬಂಡೆಯಲ್ಲಿ ಕೆಲಸ ಮಾಡ್ತೆ. 20 ವರ್ಷ ಮುಂಚೆ ಇಲ್ಲೇ ಬ್ಲಾಸ್ಟ್ ಆಯಿತು ಒಂದ್ಸಲ. ಮದ್ದು ಎಲ್ಲ ಅದರಲ್ಲಿ ನಿಂತೋಗ್ಬಿಟ್ಟು ಬ್ಲಾಸ್ಟ್ ಆಗಿತ್ತು. ಬ್ಲಾಸ್ಟ್ ಆಗಿ ಸುಮಾರು ಇದು ದೊಡ್ಡ ಇಶ್ಯೂ ಆಗಿತ್ತು. ಈ ಏರಿಯಾದಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಏಟ್ ಬಿದ್ದು ಮನೆ ಶೀಟ್ ಎಲ್ಲ ಹೊಡೆದೋಗಿ ದೊಡ್ಡ ಇಶ್ಯೂ ಆಗಿತ್ತು. ಅಂಥ ಟೈಮಲ್ಲಿ ಅದು ನಿಂತೋದಾಗ ಜೋಬಡಿಗೆ ಹಾಕ್ಕೊಂಡಿದ್ವಿ. ನಾನು ಮನೆ ಕಟ್ಟಿ 8 ವರ್ಷ ಆಯಿತು. ಅದಕ್ಕೆ ಮುಂಚೆ ಮನೆ ಇರಲಿಲ್ಲ, ಸುಮ್ಮನೆ ಜೋಪಡಿ ಹಾಕೊಂಡು ಅಲ್ಲೇ ಇದ್ವಿ. ತಾವು ಎಷ್ಟು ಜನ ಹೋಗಿದ್ರಿ? ಇವತ್ತು ಕೂಡ ವಿಚಾರಣೆಗೆ ಬರಲಿಕ್ಕೆ ಎಷ್ಟು ಜನ ಕೇಳಿದ್ದಾರೆ ಅನ್ನೋಂಥ? ಸರ್, ನಿನ್ನೆ 10 ಜನ ಹೋಗಿದ್ವಿ. ಇವತ್ತು ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಕರೆದವ್ರೆ ಅನ್ನೋ ನನ್ನ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಕರೆದಿದ್ದಾರೆ. ಇವತ್ತು ಮಾಹಿತಿಗೆ ವಿಚಾರಣೆಗೆ ಕರೆದಿದ್ದಾರೆ. ಯಾರ್ಯಾರನ್ನ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ನಾನು ಹೋಗಿ ಬಂದ ಮೇಲೆ ಬೇಕಾದ್ರೆ ಹೇಳ್ತೀನಿ. ಇವಿಷ್ಟು ಕೂಡ ಕೋಗಿಲು ಲೇಔಟ್ನಿಂದ ನಿನ್ನೆ ಯಲಹಂಕ ಪೊಲೀಸರ ಬಳಿ ವಿಚಾರಣೆಗೆ ಹೋಗಿದ್ದಂಥವ್ರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.